ಕಿಟ್ಟಪ್ಪನು ಕಮಲಮ್ಮ ಯಾಕೆ ಇತ್ಲ ಬರ್ತಾ ಇದ್ದೀರಾ? ಬರ್ರಿ ಬರಪ್ಪ ಕಿಟ್ಟಪ್ಪ, ಬಾ ಬಾ ಬಾ. ಏನೋ ಭೂತಕಾಯ ಸೆನಕ ಇದೆಯೇ? ಚೆನ್ನಾಗ ಇನ್ನಪ್ಪ. ಏನಿತ್ತ ಇತ್ತು ಬಂದೆ ನಮ್ಮನೆ ಕಡೆಗೆ ಎಂದು ಗೊತ್ತಿರ್ಲಿಲ್ಲಪ್ಪ, ಯಾಕೆ ಬಂದೆ? ಯಾತ ಮಾತಾಡ್ಬೇಕಾಗಿತ್ತು ಭೂತಾಜಿ, ಅದಕ್ಕೆ ಬಂದ್ವಿ. ಏನಾನ ನಮ್ಗೆ ಒಂದಿಟ್ಟು ಮನೆ ಬೇಕಾಗಿತ್ತು, ಅದಕ್ಕೆ ಬಾಡಿಗೆ ಮನೆ ಕೊಡ್ತಿದ್ದೇನೋ ಅಂತ ಕೇಳೋಣ ಅಂತ ಬಂದಮ್ಮ. ಬಾಡಿಗೆ ಮನೆ ಯಾರ್ಗಮ್ಮ? ಹಂಗೆ ಕಣ್ಬೂತಾಜಿ, ನಾನು ನನ್ನ ಮಯಮ್ಮ ಬ್ಯಾರೆ ಇರೋಣ ಅಂತ ಸುಮ್ಮನೆ ಯಾಕೆ ಓಟುನು ಅಂತ ಬ್ಯಾರೆ ಇರೋಣ ಅಂತ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಬಾಡಿಗೆ ಮನೆಯಾಗಿ ಇತ್ಕೊಂಡು ಹೋಗೋಣ. ಇನ್ನೇನು ಇರೋ ಮನೇನ ಅಮ್ಮೂ ಆಗೋನು ನನ್ನ ಮನೆ ಕೊಟ್ಟೈತೆ. ಇವಾಗ ನಮಗೆ ಮನೆ ಇಲ್ದಂಗೆ ಐತಿ. ಓಟು ಹಂಚಿ ನೋಡು ಇವತ್ತು ನಾವು ಎಂಥ ಪರಿಸ್ಥಿತಿಗೆ ಬಂದ್ವಿ. ಅಯ್ಯೋ 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 ಕಿಟ್ಟಪ್ಪ, ಇದೇನಿದು ಹಿಂಗೆ? ಅಲ್ಲ ನೀವು ಬಾಡಿಗೆ ಮನೆಯಾಗಿರೋದು ಅಂತಂದ್ರೆ ಅಲ್ಲ ನೀವು ಹೆಂಗೆ ಇದ್ದಾರಪ್ಪ? ಅಲ್ಲ ನಮ್ಮಂತರ ಮನೆ ಬಾಡಿಗೆ ಮನೆಗೆ ಬಂದಿದ್ರಲ್ಲಪ್ಪ. ನಿಮ್ಮ ಹೊಲ್ದಾಗೆಲ್ಲ ಕೂಲಿ ಮಾಡ್ಕೊಂಡು ಬಂದಾರ ನಾವೆಲ್ಲನ. ಅಲ್ಲ ನೋಡಿ ಬಾಳಿ ಬದುಕ್ತಾರೆ. ಇವತ್ತು ನೀನು ಬಾಡಿಗೆ ಮನೆಗೆ ಬಂದರೆ ಕಿಟ್ಟಪ್ಪ ಅಂದರೆ ನಮ್ಮೂರಾಗ ಒಂಥರ ಹೆಸರುವಾಸಿ ಇದ್ದಂಗೆ. ಇಂಥ ನೀನು ಬಾಡಿಗೆ ಮನೆಗೆ ಬಂದರೆ ನೀನು ಸುಮ್ಮನೆ ಇಲ್ದಲ್ದಲ್ಲೇ ಮಾಡಕ್ಕೆ ಬದುಕಿಲ್ದಲ್ಲೇ ಕವಿತಮ್ಗೆ ಹೊಲ ಮನೆ ಕೊಟ್ಟಿಲ್ಲ ಇಕ್ಕಣೆ ಸುಮ್ಮನಿರು. ನಿಮ್ಮ ಹುಡುಗರು ಗನ್ಮಾನ ಮಾಡ್ಕ್ಯಮಾರ. ಇಂಥವೇ ಕಣೆ ಮಾಡೋದು ಕವಿತಮ್ಮ, ನೀವು ಬರೇನಿ. ಮತ್ತು ಇಂಥವೇ ಮಾಡ್ಕ್ಯಂಬೋದು. ನಾವು ಸುಮ್ಮನಿದ್ರು ಇರ್ಬೋದಾಗಿತ್ತು. ನಾನು ಮಾಡ್ಕೊಂಡಿದ್ದು. ಈಗ ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಹೋಗ್ರಿ ಒಂದು 2 ದಿನ ಅಷ್ಟೇ. 2 ದಿನ ಹೋದಾಗ ಹಂಗೆ ಸೆನಕ್ಕೆ ನೋಡ್ಕೊಂಡ್ರು, ಆಮೇಲೆ ಯಾರು ನೋಡ್ಕೊಂಬಲ್ಲ ಕಣ. ಯಾಕ ಬೋಲ್ ಬೇಜಾರಾಗುತ್ತೆ ಭೂತಕಾಯ. ಯಾರೋ ಹಿಂಗೆ ಮಾಡಲ್ಲಪ್ಪ. ಯಾರು ಇರ್ತಾರಪ್ಪ ಅನ್ಸುತ್ತೆ. ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಡುತ್ತೆ. ಇದೇನಪ್ಪ ಇದು ನಾವು ಹಿಂಗೆ ಮಾಡ್ಕೊಂಡ್ವಿ ಅನ್ಸುತ್ತೆ ಅನ್ಸಕ್ಕಿಲ್ವೇ ಮತ್ತೆ? ನೀವು ಒಂದಿಟ್ಟು ಹಿಂದು ಮುಂದೆ ನೋಡಬೇಕಾಗಿತ್ತು. ಅಲ್ಲ ಮಸ್ತಾಗಿತ್ತಂತ. ಅಲ್ಲ ಗಂಡನ ಮನೆ ಬಿಡಪ್ಪ, ಯಾತು ಇಲ್ದಾರೆ ಕೊಟ್ಟಿದ್ದೀವಿ ಮಗಳು ನಂಬದಾದ್ರೆ ಬಿಡು ಅಲ್ಲಿ ಯಾತಿಲ್ಲ ತವ್ರ ಮನೆಯಾಗೆ. ಅಲ್ಲ ಗಂಡನ ಮನೆಯಾಗೆ ಕೊಡೋಣ, ತವ್ರ ಮನೆಯದು ಒಂದು ಏಟ ಅನ್ಬೋದಾಗಿತ್ತು. ಮಸ್ತಾಗೈತಿ. ನೀವು ಸುಮ್ಮನೆ ನಿರ್ದಲ್ದಲ್ಲಿ ಇಂಥ ಮಾಡ್ಕೊಂಡು ಕುಕ್ಕಂಡ್ರಿ ಹೋಗು. ಇವಾಗ ಏಟು ಕಷ್ಟ ಅನ್ಭವಿಸ್ಬೇಕು ನೋಡು. ಬಾಡಿಗೆ ಮನೆ ಇದೈತಮ್ಮ, ನಾವು ಯಾರಿಗಾನ ಕೊಡೋಣ ಅಂತಿದ್ವಿ. ನೀವು ಇರ್ತೀರೇ ನಂಗಾರೆ? ಇರೋಣ ಅಂತ ಬೋತೀವಿ ಹೇಳ. ನಾನು ನಮ್ಮ ಮಯಮ್ಮ ಬೋತೀವಿ. ಇಲ್ಲೇ ಇತ್ಕೊಂಡು ನಾವಿಬ್ರು ಹತ್ತ ಬೇರೆ ಮನೆಯಾಗ ಇರೋಣ ಅಂತ ನಿರ್ಧಾರ ಮಾಡಿದೀವಿ. ಇನ್ನೇ ಮಾಡೋಣ. ಅಲ್ಲಿ ಓಟು ಇದ್ರೆ ಮಗಳು ಒಳ್ಳಿಯ ಅವ್ರು ಓಟ್ ಅವ್ರ ತಗೆಲ್ಲ ಯಾರ ಮತ್ತ ಇನ್ನೇನತ್ತ ಬಂದಿರೋಣ ಅಂತ. ಊರಾಗೆಲ್ಲ ನಿಮ್ಮನ್ನ ಹೆಂಗೆ ಮಾತಾಡ್ತಾರಲ್ವಿ? ನೀವು ಬಾಡಿಗೆ ಮನೆಗೆ ಬಂದಿದ್ರೆ ಇದಾಗುತ್ತೆ. ಅಯ್ಯೋ 3-4 ಮನೆ ಇದ್ದಾವು, ದೊಡ್ಡ ದೊಡ್ಡ ಮನೆ. ನಮ್ಮ ಊರಾಗ ಹಂಗೇನೆ ಅಷ್ಟು ಹೊಲ ಐತೆ ಇಷ್ಟು ಹೊಲ ಐತೆ. ನಮ್ಮ ಊರಾಗ ಒಂದು ಕಿಟ್ಟಪ್ಪ ಅಂದರೆ ಹೆಸರುವಾಸಿ ಅಂತಾರೆ. ಅಲ್ಲಿ ಅಲ್ಲ ಇವಾಗ ಹೆಂಗೆ ಆಡ್ಕೊಂತಾರೆ ಊರಾಗೆಲ್ಲ ಜನ. ಮೊದಲೇ ಒಂದು ಈಟ್ ಏನಾನ ಅಂದರೆ ಸಾಕಪ್ಪ ಅಂತ ಕಾಯ್ತಿರ್ತಾರೆ. ಅಂತಂದ್ರೆ ಒಂದು ಈಟ್ ಏನಾನ ಸಿಕ್ಕೈತೆ ಅಂದರೆ ಹೆಂಗೆ ಮಾತಾಡ್ತಾರಲ್ವೇ ಜನ. ಪಾಪ. ನೀನು ಹೆಂಗಿದ್ದಾನಪ್ಪ ಇವಾಗ ನೋಡಿ. ನನಗೆ ಬಂದು ನಮ್ಮ ಮನೆ ತಕ್ಕ ಬಂದು ಬಾಡಿಗೆ ಮನೆ ಬೇಕು ಅಂತ ಕೇಳಿದರೆ ನನಗೆ ಬೇಜಾರಾದಂಗೆ ಆಗುತ್ತೆ. ಅಲ್ಲ ಕಿಟ್ಟಪ್ಪ ಹೆಂಗಿದ್ದಾನು ಇವತ್ತು ಹೆಂಗೆ ಆದ್ನಲ್ಲಪ್ಪ ಅನ್ಸುತ್ತೆ. ಏನು ಮಾಡೋಣ, ಬಂದಿರೋದೆಲ್ಲ ಅನ್ಬೋಸ್ಬೇಕಲ್ಲ ಭೂತಕಾಯ. ಏನು ಮಾಡೋಣ? ಏನು ಬಂದಿರೋದು ಅನ್ಬೋಸೋದು, ಸುಮ್ಮನೆ ಆಗೋದು ಅಷ್ಟೇ. ಏನೋ ನಮ್ಮ ಮನೆ ಬರ್ದಾಗೆ ಚೆನ್ನಾಗಿರೋದು ಗೊತ್ತಿಲ್ಲ ಅನ್ಕೋಬೇಕು, ಸುಮ್ಮನೆ ಆಗ್ಬೇಕು. ಏನೋ ನಮ್ಮ ಮನೆ ಬರ ನಾವು ಚೆನ್ನಾಗಿರ್ಬೇಕು ಅಂಬೋದು ನಮ್ಗೂ ಐತೆ. ಆದರೆ ಏನು ಮಾಡಲಿ, ಈಗ ಇಂಥವು ಆಗ್ತಾರೆ. ಇಷ್ಟವಾದಾಗ ಏನು ಮಾಡೋಕ್ಕಾಗಲ್ಲ ಕಣಮೋ, ಏನು ಮಾಡೋಕ್ಕಾಗಲ್ಲ. ಸರಿಯಪ್ಪ ಆಯ್ತು ಹೇಳಿ ಬಂದಿರ್ರಿ. ಈಗ ಯೋಟನ ಕೊಡಪ್ಪ. ಈಗ ನಿಮ್ಮ ಹೊಲ್ದಾಗ ನಾವು ಒಟ್ಟು ಬದುಕಿ ಬಂದಿದ್ದೀವಿ. ನಿಮ್ಗೆ ಯಾವತ್ತು ಕೊಡ್ಬೇಕು ಅನ್ಸುತ್ತಾ ಬಾಡಿಗೆ ಆಟ್ಕೊಡು. ಬಂದಿರು. ನಾನು ಆ ಕಡೆ ಮಗಳಾಗಿರ್ತೀನಿ, ನನಗೆ ಈ ಕಡೆಗೆ ನಾನೇ ಯಾರಿಗಾನ ಕೊಡ್ತೀನಿ. ಇವು ನಮ್ಮವರೆಲ್ಲ ಯಾರು ಇಲ್ಲ, ನಮ್ಮ ಹುಡುಗರೆಲ್ಲ ಬೆಂಗ್ಳೂರು ಕಡೆಗೆ ಹೋಗ್ಯಾವೆ ಎಲ್ಲ ಕೆಲಸ ಅಂತ. ಅದಕ್ಕೆ ನಾನು ಕೊಡೋಣ ಅಂತ ನಾನು ಎಲ್ಲರ ತಗೋ ಹಂಗೆ ಹೇಳಿದ್ದೆ ಕೊಡ್ತೀನಿ ಯಾರನ್ನ ಬಂದ್ರೆ ಅಂತ. ನಾನು ಅಲ್ಲಿ ತಮ್ಮಂತಾಗ ಅವ್ರ ತಗೋ ಹೇಳಿ ಬಂದಿದ್ದೆ. ಎಳ್ಳಲ್ಲಿ ತಮ್ಮಂಗಂದ್ಲ ಭಾಗ್ಯಮ್ಮಂಗಂದ್ಲು ಇವ್ರು ಭೂತಾಜಿರು ಕೊಡ್ತಾರಂತೆ ಹೋಗು ಅಂತಂದ್ಲು. ಅದಕ್ಕೆ ನಾನು ಬಂದೆ ಕೇಳೋಣ ಅಂತ ಹೇಳಿ. ಒಂದು 2,000 ಕೊಡ್ತೀನಿ ಹೇಳ. ಮತ್ತು ಬಾಡಿಗೆ ನಿನಗೂ ಪಾಪ ಇದು ಕೊಡ್ತೀನಿ. ಒಂದು 2,000 ಕೊಡ್ತೀನಿ. ದೊಡ್ಡ ಮನೆ ಬೇರೆ. ಆಟಂದೇನು ಬೇಡ ಕಣಪ್ಪ, ಒಂದೂವರೆ ಸಾವಿರ ಕೊಡು ಸಾಕು. ಆಟಂದೇನು ಬೇಡ ಸಾಕತ್ತ. ಈಗ ನೀವು ನಮ್ಮ ಕಷ್ಟಕ್ಕಾಗಿದ್ಯಾ ಕಣಪ್ಪ. ಅವಾಗೆಲ್ಲ ನಾನು ನಮ್ಮ ಹುಡುಗರು ಸೆನಕ್ಕಿಲ್ಲ ಕಣಪ್ಪ, ನಮ್ಮ ಹುಡುಗರು ಪೀಚ್ ಕಟ್ಟಬೇಕು ಅಂತಂದ್ರೂ ಪಾಪ ಕೊಟ್ಟಿದ್ದೀಯ. ಇವತ್ತೇನು ಇಸ್ಕೋಬೇಕು ಮಾರಾಯ? ನಿಮ್ಗೆ ಏನು ಪುಕ್ಸಟ್ಟೆ ಕೊಟ್ರು ಹಂಗೆ ನಡೆಯುತ್ತೆ. ಟಚ್ ಕಟ್ ಮಾಡ್ಕೊಂಡು ಹಂಗೆ ಇದ್ರೆ ಇರಲಿ. ತೀರಾ 1,000 ರೂಪಾಯಿ ಕೊಡಪ್ಪ. ಆಟಂದೇನು ಬೇಡ ಕಿಟ್ಟಪ್ಪ. ಸುಮ್ಮನೆ ಏನೋ 1,000 ರೂಪಾಯಿ ಕೊಡಪ್ಪ. ಮಾತಿಲ್ಲಕ್ಕ, ಮೊದಲಿದೆಲ್ಲ ನಾನು ನೆನ್ಪಿಕ್ಕೊಂಡಿದ್ಯಾ. ಇವಾಗ ಏನು ಮಕ್ಕಳು ಬಿಡು ಕೆಲ್ಸಕ್ಕೆ ಹೋಗ್ತಾರೆ, ಎಲ್ಲ ಬೇರೆ ಬೇರೆ ಕಡೆ ಕೈದಾರ ನನ್ನ ಮಕ್ಕಳು ದುಡಿತಾರೆ ಅಂತ ಇವತ್ತು ಮರಿಬೋದಾಗಿತ್ತು. ಆದ್ರೆ ನೀನು ಮೊದ್ಲಿನ ಮರ್ತಿಲ್ಲ. ನೋಡಿ ಮೊದ್ಲಿಂದ ಯಾರು ನೆನ್ಪಿಕ್ಕೊಂಡಿರ್ತಾರ ಅವ್ರೊಂದಿಟ್ಟು ಜೀವನದಾಗ ಉದ್ಧಾರ ಆಗ್ತಾರೆ. ಮರ್ತಿಲ್ಲ ಕಣಕ್ಕ ನೀನು. ಮರಿಯಲ್ಲ ಕಣಪ್ಪ, ನಾನು ಇನ್ನೇನು ಮರೆಯಲ್ಲ. ಇನ್ನೂ ವರ್ಷ ಆದ್ರೂ ನಾನು ಯಾವತ್ತೂ ಮರೆಯಲ್ಲ ಯಾವುದೂ. ಯಾಕಂದರೆ ಯಾವತ್ತೂ ಇಂದ್ಲುದ ಮರಿಬಾರ್ದು. ಅದೇನೇ ಆಗಲಿ, ಅದೆಂಥದ್ದೇ ಪರಿಸ್ಥಿತಿ ಆಗಲಿ ಇಂದ್ಲುದ ಮರಿಬಾರ್ದು. ಅದೇನು ಬಂದೈತೆ ಅಂದ್ರೂ ಮರಿಬಾರ್ದು ಕಣಪ್ಪ. ಮರೆತ್ರೆ ನಮಗಂತೂ ದೇವ್ರು ಅನ್ನ ಕೊಡಲ್ಲ. ನಾವು ಒಟ್ಟಿನಲ್ಲಿ ಇಂದ್ಲುದ ಮರಿದಂಗೆ
ಅದು ನೆನ್ಪಿಕ್ಕೊಂಡು ಮೊದಲು ನಾವು ಹೆಂಗಿದ್ವಿ ಈಗ ಹೆಂಗ ದೇವ್ರಂತೂ ತಾನ ಕೊಟ್ಟಾನೆ ಅಂತ ನೆನೆಸ್ಕೋಬೇಕು. ಮರ್ಯಾದೆ ತೆಗಿಯೋ ಕೊಟ್ಟಿನಲ್ಲಿ ಬಾಡಿಗೆ ಮನೆಗೆ ಬರ್ತಾ ಇದ್ದೀರಾ. ನಿಮ್ಮ ಮಕ್ಳು ತಕ್ಕ ಹೋಗ್ರಿ ಅಂದರೆ ಇಲ್ಲಿಗೆ ಬಂದಿದ್ರಪ್ಪ. ನಾವ್ ಅಲ್ಲಿಗೆ ಹೆಂಗಮ್ಮ ಹೋಗಕ್ಕಾವತ್ ನಿಂದೆ ಒಂದು ಕತಿಯಮ್ಮ. ಅಲ್ಲ ಮತ್ತೆ ನೀವು ಯಾಕೆ ನೀವು ಇಲ್ಲಿ ಬಾಡಿಗೆ ಮನೆಗೆ ಬರ್ತೀವಿ ಅಂತ ಬಂದಿದ್ದೀರಲ್ಲ, ಇವಾಗೆಲ್ಲ ಊರಾಗ ನಾನು ನಾಡ್ಕಮಲ್ವಾ? ನಿಮ್ಮ ಮಕ್ಳು ತಕೋಗ್ರಿ, ಮಕ್ಳು ತಕೋದ್ರೆ ಅಯ್ಯ ಅವ್ರು ತಗೊಂಡು 2 ದಿನ ಹೋಗವಳೆ, ಹೋಗ್ಯವ್ರೆ ಅಲ್ಲ ಇದ್ದಾರೆ ಅಂತಾರೆ. ಅದಕ್ಕೆ ಇಲ್ಲಿ ಬಂದು ನೀವು ಬಾಡಿಗೆ ಮನೆಯಾಗಿದ್ರೆ ನಮ್ಮ ಮರ್ಯಾದೆ ತೆಗಿಬೇಕು ಅಂತ ಇದ್ದೀರಿ. ಹೆಂಗೆ ಹೋಗ್ತಾರೆ ಕವಿತಾ? ನಿಂದೊಂದಮ್ಮ. ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಹೋಗ್ರಿ ಅದೆಲ್ಲ ನೀನು ಹೇಳ್ಬೇಡಮ್ಮ, ನಮ್ಗೆ ಎಲ್ಲಿ ಇಷ್ಟ ಬರುತ್ತೋ ನಾವು ಅಲ್ಲಿ ಇರ್ತೀವಿ. ಈಗ ಹೋಗ್ರಿ ಅಂದರೆ ನೋಡ ಯಾಕೆ ಹೆಂಗೆ ಮಾತಾಡ್ತಾರೆ ಭೂತಕಯ್ಯ. ಅಲ್ಲ ನೋಡ ಅವ್ರು ಮಾತಾಡೋದು ನೋಡ, ಅವಳು ಬಾಡಿಗೆ ಮನೆಗೆ ಹೋಗ್ಬಿಟ್ರೆ ನಿನ್ನ ಮಕ್ಳು ತಕ್ಕ ಹೋಗು ಅಂತಂದರೆ ಇದೊಳೆ ಚೆನ್ನಾಗಾಯ್ತಮ್ಮ. ನೀನು ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾ ಇದೀಯ. ನಮ್ಮನ್ನೆಲ್ಲ ಇರಕ್ಕೆ ಬಿಡಲ್ಲ ಅಂತಂತೀಯಲ್ಲ. ನೀವು ನಾವೆಲ್ಲಿಗೆ ಹೋಗ್ಬೇಕು ಮತ್ತೆ? ಇವಾಗ ಅವರು ನಮ್ಮನ್ನು ಮಾತಾಡ್ಸಲ್ಲ. ಇವಾಗ ನಿನಗೆಲ್ಲ ಹೊಲ ಮನೆ ಎಲ್ಲ ಭಾಗ ಕೊಟ್ಟಿರೋದಕ್ಕೆ ನಮ್ಮನ್ನು ಮಾತಾಡ್ಸಲ್ಲ ಕಣಮ್ಮ ಅವರು. ನಾವು ಚೆನ್ನಾಗಿದ್ದಿತ್ತಾಗೆ ಎಲ್ಲ ತರ್ಕೊಂಡು ಬಂದು ಇವತ್ತು ಅನ್ಬೋಸ ಅಂತ ಪರಿಸ್ಥಿತಿ ಬಂತು. ಅದಕ್ಕೇನೆ ನಾನು ನಮ್ಮ ಅಮ್ಮ ಬಾಡಿಗೆ ಮನೆಗೆ ಬಂದಿದ್ವಿ. ಬಾಡಿಗೆ ಮನೆಗೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇದೀಯಾ? ಮತ್ತೆ ಎಲ್ಲಿರ ನಾವು? ನಿಮ್ಮ ಮನೆಯಾಗ ನೋಡಿದ್ರೆ ನೀವು ಹಂಗೆ ಹಿಂಗೆ ಅಂತ ಮಾತಾಡೋದು ಓಟು ಸವಾಸಲ್ಲ. ನಮ್ಮ ಪಾಡಿಗೆ ನಾನು ನಮ್ಮ ಅಮ್ಮ ಹೆಂಗ ಮಾಡ್ಕೊಂಡು ಹೋಗ್ತೀವಿ, ಏನು ಮಾಡೋಕ್ಕಾಗುತ್ತೆ? ಅಪ್ಪ ನಮ್ಮ ಮನೆಯಾಗಾದ್ರೆ ಬುತ್ತಜ್ಜಿ ನಾನೇನು ಹೇಳ್ತೀನಿ, ನಾನು ಒಬ್ಳೇನೆ ಬದುಕು ಮಾಡೋಕ್ಕಾಗಲ್ಲ, ಮಾಡ್ಕೊಂಡು ಉಂಡ್ರಿ ಅಂತ ಹೇಳೋದು. ಇವಾಗ ನೋಡಿ ಬೇರೆ ಬಂದರೆ ಇನ್ನೇನು ನಮ್ಮ ಚಿಕ್ಕ ಮಾಡ್ಕೊಂಡು ಉಣ್ಲೇಬೇಕಾ? ಅಲ್ಲೂ ಮಾಡ್ಕೊಂಡು ಉಂಡ್ರಾತು, ಅಲ್ಲಿ ಮಾತ್ರ ಮಾಡೋಕ್ಕಾಗಲ್ಲ. ಇಲ್ಲಿ ಬೇರೆ ಇದ್ರೆ ಮಾತ್ರ ಮಾಡ್ತಾರೆ. ನೋಡಿ ನಮ್ಮ ಮರ್ಯಾದೆ ತೆಗಿಯೋಕ್ಕೆ ಇವರೇ ಬೇಕೇ? ಇವಾಗೆಲ್ಲ ಮತ್ತೆ ನಮ್ಮನ್ನು ಎಷ್ಟು ಆಡ್ಕೊಂತಾರೆ. ಅಯ್ಯೋ ಅವ್ರ ಅಪ್ಪ ಅಮ್ಮನ ಕರ್ಕೊಂಡು ಇಕ್ಕೊಂಡ್ಲು, ಇವಾಗ ಅಲ್ಲೇ ಬೇರೆ ಕಳಿಸವಳೆ ಅಂತ ನನ್ನ ಎಷ್ಟುರ ಮಾಡಕ್ಕೆ ನೀವು ಬಾಡಿಗೆ ಮನೆಗೆ ಬರ್ತಾ ಇರೋದು. ಹೋಗಂಗಿದ್ರೆ ಮಕ್ಳು ತಕ್ಕ ಹೋಗ್ಬೇಕು ನೀವು. ಇಲ್ಲ ಅಂತಂದರೆ ಸುಮ್ಮನೆ ಇರಬೇಕು. ಅಲ್ಲಿ ಸುಮ್ಮನೆ ಇರಲ್ಲ, ಮಾಡಿಕ್ಕಿ ದುಂಡ್ಕೊಂಡು ಇಬ್ರದ್ದು ಟೆನ್ಷನ್ ಕೊಡ್ತಾರೆ ನಮಗೆ. ಸುಮ್ಮನೆ ಯಾಕೆ ಬಿಡಮ್ಮ ಅತ್ತ. ಅವ್ರವ್ರ ಇಷ್ಟ. ಈಗ ಅವ್ರ ಕೈಲೇ ಒಟ್ಟು ಮಾಡೋಕ್ಕಾಗಲ್ಲ, ಇಬ್ಬರಿದ್ರ ಹತ್ರ ಅಚ್ಚುಕಟ್ಟ ಮಾಡ್ಕೊಂತೀವಿ ಅಂತ. ಅಜ್ಜಿ ಅವ್ರ ದೊಡ್ಡ ಮನೆಯಾಗೆ ನಮಗೆ ಕಸ ಹೊಡಿಯೋಕ್ಕಾಗಲ್ಲ, ನೆಲ ಒರ್ಸೋಕ್ಕಾಗಲ್ಲ, ಒಟ್ಟು ಸೇನೆ ಜನಕ್ಕೆ ಅಡುಗೆ ಮಾಡಬೇಕು ಆಗಲ್ಲ, ತಿರ್ಗಿ ಒಪ್ಪಲ್ಲ. ಅವ್ರ ಮಗಳು ಆ ತಿಂಡಿ ಕೇಳ್ತಾಳೆ, ಈ ತಿಂಡಿ ಕೇಳ್ತಾಳೆ. ನಮಗೆ ಅವ್ರು ಮಾಡೋದು ನಮ್ಗೆ ಇಡ್ಸಲ್ಲ, ನಾವು ಮಾಡೋದು ಅವ್ರಿಗೆ ಇಡ್ಸಲ್ಲ, ಮಾಡೋಕ್ಕಾಗಲ್ಲ ಎಲ್ಲಾರ. ಅಯ್ಯೋ ಭಾಳ ಕಷ್ಟ ಆಗುತ್ತೆ. ನಾವಿರೋದು ಹೆಂಗ ನಾವು ಇಬ್ಬರಳಿಗೆ ನಾವು ಹೆಂಗೆ ಮಾಡ್ಕೊಂಡು ಹೆಂಗೆ ಇರ್ತೀವಿ. ಇವ್ರು ಹಂಗಾದ್ರೆ ಆಗಲ್ಲ ನಮಗೆ. ನಾವು ಅಕ್ಕಿ ಇದ್ದಿದ್ದಂಗೆ ಹೇಳಿದ್ರೆ ನೋಡಿ ಅವ್ರಿಗೆ ಸಿಟ್ಟು ಬರ್ತಾರೆ. ಅಮ್ಮಣಿ ಸುಮ್ಮನೆ ನೋಟು ತಲೆ ಕೆಡಿಸ್ಕೊಬೇಡ. ನಮ್ಮ ಪಾಡಿಗೆ ನಾವು ಹೆಂಗ ಬೇರೆ ಮಾಡ್ಕೊಂಡು ಉಣ್ತೀವಿ. ನಾನು ನಮ್ಮ ಅಯ್ಯಮ್ಮ ಸುಮ್ಮನೆ ನೋಟು ನಿನ್ನ ತಲೆ ಕೆಡಿಸ್ಕೊಂಬಕೋಬೇಡಿ. ಹೆಂಗೆ ಆಗುತ್ತೆ ಇದ್ದಿದ್ದಂಗೆ ಆಗುತ್ತೆ. ನೀನು ಒಟ್ಟು ತಲೆ ಕೆಡಿಸ್ಕೊಂಡು ಓಟು ಇಲ್ಲೋದೆಲ್ಲ ನಾವು ಮಾತಾಡಬೇಡ. ಸುಮ್ಮನೆ ನಾವು ಹೆಂಗೆ ನಮ್ಮ ಪಾಡಿಗೆ ನಾವು ಇರ್ತೀವತ್ತು. ಸುಮ್ಮನೆ ಯಾಕೆ ನಿನ್ನ ಟೆನ್ಷನ್ ತಾಂತೀಯ? ಈಗ ನಿನ್ಗೇನು ಇಷ್ಟರ ಮಾಡಲ್ಲ. ನಾವೇ ಯಾಕೆ ಬಂದು ಇದೀವಿ ಅಂತ ಹೇಳ್ತೀವಿ. ನಾವು ಯಾರ ತಗೋ ಹೇಳಕ್ಕೆ ಹೋಗಲ್ಲ. ನಮ್ಮ ಅಮ್ಮನಿ ಬೇರೆ ಕಳಿಸ್ತು ಅಂತೇಳಿ ನಾವು ಯಾರ ತಗೋ ಹೇಳಕ್ಕೆ ಹೋಗಲ್ಲ. ಹೇಳಲಿಲ್ಲ ಅಂದ್ರೂ ನಮ್ಮನ್ನು ಅಡ್ಕೊಂತಾರೆ. ನಮ್ಮನ್ನು ನಿಷ್ಠುರ ಮಾಡ್ತೀರಾ ನೀವು. ನಮ್ಮನ್ನು ನಿಷ್ಠುರ ಮಾಡೋಕ್ಕಾಗಿನ ಹಿಂಗೆ ಮಾಡ್ತೀರಾ. ಅಲ್ಲ ನೋಡಿ ನೀವು ಹಿಂಗೆ ಮಾಡ್ಬೋದೆ, ನಮ್ಮನ್ನು ನಿಷ್ಠುರ ಮಾಡಬಾರ್ದು ನೀವು. ನಮ್ಮನ್ನು ನಿಷ್ಠುರ ಮಾಡಿ ಯಾಕಿಂತವೋ ಇದು ಮಾಡೋದಕ್ಕೆ ಹೋಗ್ತೀರಾ ಅಂತ ಮಾಡಬಾರ್ದಪ್ಪ ನಮಗೆ. ಅಮ್ಮಣಿ ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತಮ್ಮ? ಅಯ್ಯೋ ಅವಳಿ ಬದುಕು ಮಾಡೋಕ್ಕಾಗಲ್ಲ ಅಂತಾಳ ಅವಳು. ತುಂಬ ಬೇರೆ ಇರೋನ್ ಕಣಪ್ಪ ಅಂತಾಳೆ ನಿಮ್ಮ ಚಿಕ್ಕಮ್ಮನ ಮಾತು ಕೇಳಿ ಬರೇನೆ ನೀನು. ಚಿಕ್ಕಮ್ಮನ ಮಾತು ಕೇಳಿ ಬರೀ ನೀ ಹಿಂಗೆ ಓದೆ. ಯಾಕೆ ನಿನ್ನ ಚಿಕ್ಕಮ್ಮನ ಮಾತೇನು ಕೇಳಕ್ಕೆ ಹೋಗ್ಬೇಡ, ಸುಮ್ಮನೆ ಇರೋದು ಕಲಿ ಅಷ್ಟೇನು. ಓಟು ಸುಮ್ಮನೆ ಜಾಸ್ತಿ ಮಾತಾಡಿದರೆ ಮಾತುಗಳು ಎಲ್ಲೆಲ್ಗೆ ಹೋಗ್ತಾರೆ. ಇರಂಗಿದ್ರೆ ನಮ್ಮ ಮನೆಯ ಬದುಕು ಮಾಡ್ಕೊಂಡಿರಿ, ಬೇರೆ ಅಂತ ಇರಬೇಡ್ರಿ. ನಮ್ಮ ಮರ್ಯಾದೆ ತೆಗಿಯಕ್ಕೆ ನೀವು ನಮ್ಮ ಮರ್ಯಾದೆ ಯಾಕೆ ತೆಗಿತೀರಾ? ನಮ್ಮ ಮರ್ಯಾದೆ ತೆಗಿಯಕ್ಕೆ ನೀವು ಬೇರೆ ಇರಬೇಡ್ರಿ. ಬಾಡಿಗೆ ಮನೆಯಾಗ ಇರ್ತೀವಿ ಅಂದರೆ ಬಾಡಿಗೆ ಮನೆಯಾಗೂ ಇರಬೇಡ್ರಿ ಅಂತ ಹೇಳಿ ಜಗಳ ಮಾಡ್ತಾ ಇದ್ದಾಳೆ ನೋಡ್ರಿ. ಬಾಡಿಗೆ ಮನೆಯಾಗ ಯಾಕೆ ಇರ್ತೀರಾ, ಇರಬೇಡ್ರಿ ಹಿಂಗೆ ಅಂತ ಹೆಂಗೆ ಮಾತಾಡ್ತಾ ಇದ್ದಾಳೆ. ಅಲ್ಲ ನೋಡ್ರಿ ಅವಳು ಮಾತಾಡೋದ. ಬಾಡಿಗೆ ಮನೆಯಾಗ ಇರೋಕ್ಕೂ ಬೇಡ ಅಂತಾಳೆ. ಅಲ್ಲ ಅವ್ರ ಮನೆಯಾಗ ಇರೋಕ್ಕೂ ನಮ್ಗೊಂಥರ ಹಿಂಸೆ ಆದಂಗೆ ಆಗ್ತೈತೆ, ಇರೋಕ್ಕಾಗ್ತಾಯಿಲ್ಲ. ನೋಡ್ರಿ ಹೆಂಗೆ ಮಾಡ್ತಾರೆ. ಯಪ್ಪ ನಾವಂತೂ ನಮ್ಮ ಮಕ್ಳನ್ನ ಬಿಟ್ಟು ಬಂದು ಇವತ್ತು ಸಖತ್ತು ಅನುಭವಿಸ್ತಾ ಇದ್ದೀವಿ. ಭಾಳ ಕಷ್ಟ ಇದ್ದಿದ್ದಾಗ ಸುಮ್ಮನೆ ನೆಟ್ಟಾಗಿರ್ಬೇಕಷ್ಟೇ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದ.